ರೀ ಯಾಕೆ ರೀ ಬೇಜಾರಲ್ಲಿದ್ದೀರಾ? ಬೇಜಾರೇನಿಲ್ಲ ರತ್ನ. ಮಾವಯ್ಯ ಸೋತ್ರು ಅಂತ ಬೇಜಾರಾ? ರತ್ನ, ಈ ಮಾತನ್ನ ವಾಪಸ್ ತಗೋ. ಯಾವ ಮನ್ಸ ನಿನ್ನ ಮೇಲೆ ಕೈ ಮಾಡಕ್ಕೆ ಬನ್ನೋ, ಯಾವ ಮನ್ಸ ನಿಂಗೆ ದಿನ ಹಿಂಸೆ ಕೊಡ್ತಿದ್ನೋ ಅಂತ್ಯೊಂದು ಸೋತ್ರೆ ನಾನು ತಿನ್ನೋ ಅನ್ನದ ಮೇಲೆ ನನಗೂ ನಂಗೆ ಬೇಜಾರು ಹಾಕಿಲ್ಲ. ನನ್ನ ಬೇಜಾರು ನನ್ನ ಭಾವ ಶಿವನ ಮೇಲೆ. ಅವ್ನು ಗೆದ್ರೂ ಅವ್ನ ತಾವು ಹೋಗೋಕ್ಕಾಗಲಿಲ್ಲ. ಅವ್ನ ತಾವ ಹೋಗಿ ನೀನು ಗೆದ್ದೆ ಅಂತ ಸಂಭ್ರಮ ಮಾಡೋಕ್ಕಾಗಲಿಲ್ಲ. ಈ ಹೆಗ್ಲು ಮೇಲೆ ಎತ್ಕೊಂಡು ಅವನ್ನ ಊರು ತುಂಬ ಮೆರವಣಿಗೆ ಮಾಡಬೇಕು ಅಂದ್ಕೊಂಡೆ, ಅದೂ ಆಗಲಿಲ್ಲ. ಅದೇ ನನ್ನ ಬೇಜಾರು, ತಡ್ಕೊಳಕ್ಕಾಗದೇ ಇರೋ ನೋವು ರತ್ನಿ. ಮುದ್ದು ಇದು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀರಾ ಗೊತ್ತಾ? ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಏನು ಗೊತ್ತಾ, ನನಗೆ ಮಾವಯ್ಯ ಎಲೆಕ್ಷನ್ ಸೋಲ್ತಾರಂತ ಮುಂಚೆನೇ ಗೊತ್ತಿತ್ತು. ಅವರಿಷ್ಟು ವರ್ಷ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ರು ಈ ಮಾರಿಗುಡಿಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸನೂ ಮಾಡ್ತಾನೆ ಇರಲಿಲ್ಲ. ಬರೀ ಜನರಿಗೆ ಮೋಸ ಮಾಡ್ಕೊಂಡೆ ಗೆಲ್ತಾ ಬಂದಿದ್ರು. ಪಾಪ ನಮ್ಮ ಹಳ್ಳಿ ಜನಕ್ಕೆ ಅದು ಮೋಸ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟೆ. ಆದರೆ ನಮ್ಮ ಅಪ್ಪನ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಲ್ಲ ರತ್ನಿ? ಋಣಕ್ಕೆ ರೀ, ಬರೀ ಋಣ ತೀರ್ಸೋಕ್ಕೋಸ್ಕರ ನಾನು ಎಲೆಕ್ಷನ್ ಕ್ಯಾಂಪೇನಿಗೆ ಬಂದೆ. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇತ್ತು, ಈ ವರ್ಷ ಪಕ್ಕ ಅಣ್ಣನೇ ಗೆಲ್ತಾನೆ ಅಂತ. ಯಾಕೆ ಹೇಳಿ, ಕೊನೆಗೆ ಸತ್ಯ ತಾನೇ ಗೆಲ್ಲಬೇಕು. ಗೆಲ್ತು ನೋಡಿ ಸತ್ಯ. ಏನು ಗೊತ್ತಾ, ನನಗನ್ಸುತ್ತೆ ಇನ್ಮೇಲೆ ನಮ್ಮ ಮಾರಿಗುಡಿಗೆ ತುಂಬ ಒಳ್ಳೆಯದಾಗತ್ತೆ. ಸಿಂಹಾಸನದ ಮೇಲೆ ಒಬ್ಬ ಕೆಟ್ಟವನು ಕೂತಿದ್ರೆ ಅದನ್ನು ರಾಜ್ಯ ಅನ್ನೋಕ್ಕೆ ಸಾಧ್ಯನಾ? ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದೇ ನಮ್ಮ ಅಣ್ಣ ದೇವಿ ಪುತ್ರ, ಅವನು ದೇವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಅದೇ ನಿಮ್ಮಪ್ಪ ಎಲ್ಲಾದರೂ ಎಲೆಕ್ಷನ್ ಗೆದ್ದಿದ್ರೆ ಇಡೀ ಮಾರಿಗುಡಿನೇ ಸ್ಮಶಾನ ಆಗ್ತಿತ್ತು ಪಕ್ಕ. ರೀ, ಇನ್ನೂ ಯಾಕೆ ಬೇಜಾರಲ್ಲಿದ್ದೀರಾ? ಬೇಜಾರಿಲ್ಲ ರತ್ನಿ, ಅದೇ ಹೇಳದ್ನಲ್ಲ, ಕೋಪ ನೆತ್ತಿ ಮೇಲೆ ಹತ್ತಿ ನೆಲಕ್ಕೆ ಪೊಗ್ಗಿಸ್ತೈತೆ, ತಡ್ಕೊಳಕ್ಕಾಯ್ತಾ ಇಲ್ಲ. ನಾನು ನಿಮ್ಮ ಮೂಡನ್ನ ಸರಿ ಮಾಡಲಾ? ಇರಿ ಒಂದು ನಿಮಿಷ. ಈ ರತ್ನಿ, ನಮ್ಮಪ್ಪನ ಬಗ್ಗೆನೇ ಮಾತಾಡಿ ದೀಪ ಆರಿಸಿದ್ಯಾ ಅಂದರೆ ನಿನ್ನ ದೀಪನೂ ಆರಬೇಕು ಕಣೆ. ಆದರೆ ಏನು ಮಾಡಲಿ, ನಿನ್ನ ಮ್ಯಾಲಿರೋ ಮೋಹ ಇನ್ನೂ ಕಮ್ಮಿ ಆಗಲಿಲ್ಲ ನನಗೆ. ಅದಕ್ಕೆ ಉಳಿಸ್ಕೊಂಡಿದ್ದೀನಿ. ಈಗ ಈ ದೀಪದ ಬೆಳಕನ್ನು ನೋಡ್ತಾ ಇರಿ, ನನ್ನ ಮುಖನೂ ನೋಡಿ. ಯಾವುದ್ರಲ್ಲಿ ನಿಮಗೆ ಜಾಸ್ತಿ ಬೆಳಕು ಕಾಣಿಸ್ತಿದೆ? ರತ್ನ, ಸುಮ್ತಿ, ನಾನು ಇನ್ನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ, ಕೇಳಲ್ಲ? ಅಯ್ಯೋ, ಯಾಕತ್ತೆ ಹೀಗಂತೀರ? ನೀವು ಯಾವುದೇ ಮುಜುಗರ ಇಲ್ಲದೆ ಮುಚ್ಚುಮರೆ ಇಲ್ಲದೆ ನನ್ನ ಹತ್ರ ಏನು ಬೇಕಾದರೂ ಕೇಳ್ಬೋದು. ನಮ್ಮ ದೇವರು ತುಂಬ ಸುಧಾರಿಸಿದ್ದಾನೆ. 4 ಜನದಿದ್ರೆ ನಿಂತು ಮಾತಾಡೋದಕ್ಕೆ ಭಯ ಪಡ್ತಿದ್ದ, ಈಗ ಎಲ್ಲರಿದ್ರಿಗೂ ನಿಂತು ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ. ಇದಕ್ಕಿಂತನೂ ಖುಷಿ ಬೇಕಾ? ಪೂರ್ತಿ ಸುಧಾರಿಸ್ದೆ ಹೋದ್ರು ಒಂದು ಮಟ್ಟಕ್ಕಾದರೂ ಸರಿ ಹೋಗಿದ್ದಾನಲ್ವಾ? ಹೌದು ಅತ್ತೆ, 100ಕ್ಕೆ 30 ಭಾಗ ಸರಿ ಹೋಗಿದ್ದಾನೆ ಅಲ್ವಾ? ಮತ್ತೆ ಈಗ ನಮ್ಮ ರಾಣಿನೇ ನೋಡು, 10ನೇ ಕ್ಲಾಸ್ ಪರೀಕ್ಷೆ ಪಾಸ್ ಮಾಡಿದ್ಲು, ಈಗ ಡಿಗ್ರಿನೂ ಕಟ್ಟೋಳೆ. ಹಂಗಿದ್ಮೇಕೆ ಮುಂದಾಗ ಕೆಲಸನ ಮಾಡಬೇಕಲ್ವಾ? ಇನ್ನೊಂದು ಆಗಬೇಕಾಗಿರೋದಾ? ಯಾವ ಕೆಲಸ ಅತ್ತೆ? ಅವರಿಬ್ರು ಸಂಸಾರ ಮಾಡೋ ಕೆಲಸ ಬಾಕಿ ಇತ್ತಲ್ಲವಾ? ನನಗಿನ್ನೇನಿರುತ್ತವ, ಮಕ್ಕಳು ಮರಿ ಅಂತ ಖುಷಿ ಪಡೋದು. ಅವ್ರ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಯೋಚನೆ ಇರುತ್ತಲ್ವಾ? ನಿಜಾನೇ ಅತ್ತೆ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಅಕಸ್ಮಾತ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೋ ಭಯ ಆಗತ್ತೆ. ಭಯ ಯಾಕವ ಸುಮ್ತಿ? ಅದೇನಿದ್ರು ಹೇಳು, ನಾನು ನಿನ್ನ ಜೊತೆಗೆ ಇರ್ತೀನಲ್ಲ.
ಮದುವೆ ಆಯ್ತಲ್ಲ ಮನುಗೆ ರಾಣಿಗೆ. ಅವತ್ತಿನ ದಿನ ಮೊದಲನೇ ರಾತ್ರಿನೇ ಮನು ಆರೋಗ್ಯದಲ್ಲಿ ಏರುಪೇರಾಯಿತು. ರಾಣಿಗೆ ಮನು ಬಗ್ಗೆ ಎಲ್ಲ ಗೊತ್ತಾಯಿತು. ಅದಕ್ಕೆ ಭಯ ಆಗತ್ತೆ ಅತ್ತೆ. ಸುಮ್ತಿ, ಹಳೇದೆಲ್ಲ ಯಾಕವ ಈಗ? ನಂದು ಯಾರು ಈಗ ಸರಿ ಹೋಯ್ತವನೆ. ಇನ್ನು ತಡ ಮಾಡಬಾರ್ದು, ಯೋಚನೆ ಮಾಡು. ಸಂಸಾರ ಯಾವಾಗ ಶುರು ಮಾಡಬೇಕು, ಮಗುನ ಯಾವಾಗ ಹೆರಬೇಕು ಅಂತ ನಿರ್ಧಾರ ತಗೊಳ್ಳೋ ಹಕ್ಕು ಹೆಣ್ಣಿಗೆ ಮಾತ್ರ ಇರುತ್ತೆ ಅತ್ತೆ. ನಾನು ಈ ಬಗ್ಗೆ ರಾಣಿ ಹತ್ರ ಮಾತಾಡ್ತೀನಿ. ಆಗ್ಲವಾ, ಕಾಯ್ತಿರ್ತೀನಿ. ಅಧ್ಯಕ್ಷರೇ ಅಧ್ಯಕ್ಷರೇ ಪಾರೋಗೆಲ್ಲ ಕರಿಬೇಡಪ್ಪ, ನಂಗೆ ಒಂಥರ ಆಯ್ತದೆ. ನಂತರ ಆಯ್ತದೆ. ಹೆಂಗಾಯ್ತದೆ? ನೀನು ಹಿಂಗೆ ಕರಿಬೇಡ, ನಂಗೆ ಒಂಥರ ಆಯ್ತದೆ, ನಂಗೆ ಸರಿ ಹೋಗಿಲ್ಲ. ಮತ್ತೆ ಯಾವ ಥರ ಆಗುತ್ತೆ ಹೇಳಿ ಅಧ್ಯಕ್ಷರೇ. ಅವಳಿ ಇಡಬೇಡ ಪಾರು, ಯಾಕೆ ಪಾರು ಹಿಂಗೆ ಅವಳಿ ಇಡ್ತೀಯ? ಹೇಳಿ ಅಧ್ಯಕ್ಷರ. ಯಾವನ್ ಗೋಡೆ ಹೊಡಿಯೋನು? ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ಒಂದು ನಿಮಿಷ ಅಲ್ಲಿ. ಏಯ್ ಕೂಸ, ಏನ್ ಮಾಡ್ತಿದ್ಯಾ? ಕಣ್ಣು ಮುಚ್ಚವ, ಅದು ಆಮೇಲೆ ಹೇಳ್ತೀನಿ. ಶಾಲು, ನೀನು ಸೊಸೆ ಕಣ್ಮುಚ್ಚು, ಕಣ್ಮುಚ್ಚು. ಅತ್ತೆ ಏನಿದ್ ಏನ್ ಕೂಸೆ ಮಾಡ್ತಿದ್ದೀರಾ? ಒಂದ್ ನಿಮಿಷ ಇರೋಣ. ಆಯ್ತು. ಬನ್ನಿ 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 ಬನ್ನಿ, ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬನ್ನಿ. ಏಯ್ ಕೂಸೆ, ಬೀಳಿಸ್ಬಿಡ್ಬೇಡ. ಬಾರೋಣ. ಶಿವ, ಹೋಗ್ ತಾಳ್ಗಿಳ್ಬಿಟ್ಟಿಯಾ? ಅಯ್ಯೋ, ಇನ್ನು ಏಟದ್ ಕೂಸೆ, ಬರೀ ಕತ್ಲೆ ಕಾಣ್ತೈತೆ. ಹೊಸಿ ಬುಡು ಕೂಸೆ. ಅತ್ಗೆ ಕಣ್ ಮುಚ್ಚಿದ್ರೆ ಕತ್ಲು ಕತ್ಲು ಅಂತಿದ್ದಾನ ಅಣ್ಣ. ನೀನ್ ಕಾಣ್ತಿಲ್ವಂತ ಅತ್ಗೆ. ಮಾವ ಏ ಪಾರು, ಇಲ್ ಪಾರು, ನೀನೇ ಕಾಣಿಸ್ತಾ ಇದ್ಯಾ? ಆದ್ರೆ ಸುಮ್ಕೆ ತಮಾಷೆ ಮಾಡ್ತಿದ್ದೆ. ಕೊಡ್ಬೇಡ ಕೂಸೆ. ಆಯ್ತಾ? ಹಾ, ಆಯ್ತದೆ. ಒಂದೇ ನಿಮಿಷ. 3, 2, 1. ವಾವ್, ತುಂಬಾ ಚೆನ್ನಾಗಿದೆ. ಏನ್ರಲ್ಲ ಆಯ್ತಲ್ಲ? ಆವತ್ತು ಅಕ್ಕೆಗೋಸ್ಕರ ಕ್ಲಿನಿಕ್ ಮಾಡಿದಾಗ ಬೋಲ್ಡ್ ಹಾಕ್ಸಿದ್ವಿ ತಾನೆ. ಈಗ ನೀನ್ ಸಾಧನೆ ಮಾಡಿದ್ಯಾ, ಅದಕ್ಕೆ ಬೋಲ್ಡು. ಏನ್ರಲ್ಲ ಬೆಳಗ್ಗೆನೆ ಕಣ್ ತ್ಯಾವ ಮಾಡ್ತೀರಾ ನಂಗೆ? ಅಣ್ಣೋ, ಗೋಡೆಗೆ ಬೋರ್ಡ್ನ ನೇತಾಕ್ದವ್ರು ನಾವು ಅಟೆಯ. ಆದ್ರೆ ಬೋಲ್ಡ್ ಮಾಡಿಸಿದ್ದು ನಾವಲ್ಲ, ಅವ್ವ.